ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಎಸ್.ಎ. ಶೆಟ್ಟಿ ಯೂಟ್ಯೂಬ್ ಚಾನಲ್. ಸೊ ನಾನು ಇವಾಗ ತಾನೇ ಎದ್ದು ಹೊರಗಡೆ ಬಂದು ಬಿಸಿಲು ನೋಡ್ತಾ ಇದ್ದೀನಿ. ಸೊ ಇಲ್ಲಿ ಮುಂಬೈಯಲ್ಲಿ ಚಳಿ ಏನಿಲ್ಲ, ಸೆಕೆನೇ ಇರುತ್ತೆ. ಸೊ ಅಲ್ಲಿ ಕರ್ನಾಟಕದಲ್ಲಿ ಹೇಗಿದೆ ಚಳಿ ವಾತಾವರಣ? ಇಲ್ಲಿ ತುಂಬ ಸೆಕೆನೇ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನನಗೆ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ. ಸೊ ಹಂಗಾಗಿ ನಾನು ಡೈಲಿ ಬಿಸಿನೀರು ಕುಡಿತೀನಿ. ಇಲ್ಲಿ ಮುಂಬೈಲಿ ಸೆಕೆ ಇದ್ದರೂ ಕೂಡ ನನಗೆ ಬಿಸಿನೀರು ಬೇಕು. ಸೊ ಇವತ್ತೊಂದು ಫಂಕ್ಷನ್ ಇತ್ತು ಅಂತ ಹೇಳಿ ನನ್ನ ನಾದಿನಿ ಮಗಳಿಗೆ ನಾನು ರೆಡಿ ಮಾಡ್ತಾಯಿದ್ದೆ. ಅವಳ ಸ್ಕೂಲ್ ಫಂಕ್ಷನ್ ಇತ್ತು ಇವತ್ತು, ಸ್ಕೂಲ್ ಡೇ. ಸೊ ಅವಳಿಗೆ ರೆಡಿ ಮಾಡೋಣ ಅಂತೇಳಿ ಕರ್ಕೊಂಡು ಬಂದಿದ್ದೆ. ಅವಳೇ ರೆಡಿ ಮಾಡು ನೀನು ಅಂತೇಳಿ ಬಂದಿದ್ಲು. ಸೊ ಅವಳಿಗೆ ಕ್ರೀಮು ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೆ. ಅವಳಿಗೆ ನಾನು ಕ್ಯಾಮ್ರಾ ಇಟ್ಟಿದ್ದೀನಿ ಅಂತ ಗೊತ್ತು, ಹಾಗಾಗಿ ಅವಳು ಎಕ್ಸ್ಪ್ರೆಷನ್ನ ಅವಳಿಗೆ ಕೊಡ್ತಿದ್ದಾಳೆ. ಅವೆಲ್ಲ ಈಗಿನ ಕಾಲದ ಮಕ್ಕಳಿಗೆ ಹೇಳ್ಕೊಡೋ ಹಾಗೆ ಇಲ್ಲ, ಅವ್ರಾಗ ಅವರೇ ಮಾಡಿಬಿಡ್ತಾರೆ. ಹಾಗಾಗಿ ಅವಳಿಗೆ ನಾನು ರೆಡಿ ಮಾಡೋಣ ಅಂತೇಳಿ ಫಂಕ್ಷನ್ಗಳಿಗೆ ಇವಾಗೆಲ್ಲ ನಾವೇ ರೆಡಿ ಮಾಡಬೇಕು ಮಕ್ಕಳನ್ನು. ಸೊ ಅವರು ಟೀಚರ್ಸ್ ಯಾವುದೇ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ. ಹಾಗಾಗಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ಪೇರೆಂಟ್ಸ್ದೇ ಆಗಿರುತ್ತೆ. ಹಾಗಾಗಿ ನಾವು ಮನೆಯಿಂದನೇ ಎಲ್ಲ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗಬೇಕಾಗಿರುತ್ತೆ. ಇವ್ರನ್ನೆಲ್ಲ ರೆಡಿ ಮಾಡೋದನ್ನ ನೋಡ್ತಾ ಇದ್ದರೆ ನಮಗೆ ನಮ್ಮ ಸ್ಕೂಲ್ ಡೇಸ್ ನೆನಪಾಗುತ್ತೆ. ನಾವೆಲ್ಲ ರೆಡಿ ಆಗುವಾಗ ಈ ಥರ ಎಲ್ಲ ರೆಡಿ ಆಯ್ತಿರ್ಲಿಲ್ಲ. ಡೈರೆಕ್ಟ್ ಸ್ಕೂಲ್ಗೆ ಹೋಗಬೇಕಿತ್ತು. ಸ್ಕೂಲ್ಗೆ ಹೋಗಿ ನಾವು ರೆಡಿ ಆಗ್ತಿದ್ವಿ. ಇವ್ರ ಥರ ಮನೆಯಿಂದನೇ ರೆಡಿಯಾಗಿ ಅಲ್ಲಿಗೆ ಹೋಗಬೇಕು ಅನ್ನೋದೇನಿರಲಿಲ್ಲ. ಆದರೆ ಇವಾಗ ಮಕ್ಕಳಿಗೆಲ್ಲ ಮನೆಯಿಂದನೇ ರೆಡಿ ಮಾಡಿ ಅವ್ರನ್ನ ಜೊತೇಲಿ ಕರ್ಕೊಂಡು ಹೋಗಬೇಕು. ನಮಗೆಲ್ಲ ನಾವೇ ಸ್ಕೂಲ್ ಹತ್ರ ಹೋಗಿ ನಾವೇ ರೆಡಿ ಆಗಬೇಕಾಗಿತ್ತು. ನಮ್ಮನ್ನು ಯಾರೂ ರೆಡಿ ಮಾಡೋ ಹಂಗಿರಲಿಲ್ಲ. ನಾವೇನೇ ಏನೇನು ಬೇಕು ಅಂತ ತೊಗೊಂಡು ನಾವೇ ಮುಂಚೆನೇ ಪ್ರಿಪೇರ್ ಆಗಿ ಅಲ್ಲಿ ಹೋಗಿ ರೆಡಿ ಆಯ್ತಿದ್ವಿ. ಆದರೆ ಇವಾಗ ಎಲ್ರಿಗೂ ಮನೆಯಿಂದನೇ ರೆಡಿ ಮಾಡಿ ಕರ್ಕೊಂಡು ಹೋಗಬೇಕು. ಅವ್ರವ್ರ ಮಕ್ಕಳು ಜವಾಬ್ದಾರಿ ಅವ್ರದ್ದೇ ಆಗಿರುತ್ತೆ. ಆವಾಗೆಲ್ಲ ಸ್ಕೂಲಲ್ಲೇ ಎಲ್ಲ ನೋಡ್ಕೊಂಡ್ಬಿಡ್ತಿದ್ರು. ಇವಾಗ ಆ ಥರ ಏನಿಲ್ಲ. ಇವಳಿಗೆ ಲಿಪ್ಸ್ಟಿಕ್ ಬೇಕು ಅಂತ ಲಿಪ್ಸ್ಟಿಕ್ ಹಾಕೋಣ ಅಂತೇಳಿ ಲಿಪ್ಸ್ಟಿಕ್ ಹಾಕ್ತಾಯಿದ್ದೆ. ಆದರೆ ಅವಳು ಲಿಪ್ಸ್ಟಿಕ್ ಹಾಕ್ಸ್ಕೊಳಕ್ಕೆ ಇಷ್ಟ, ಆದರೆ ಅದು ಯಾವ ಥರ ಬಾಯಿ ಓಪನ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಆದರೂ ನೋಡಿ ಹೆಂಗೆ ಲಿಪ್ಸ್ಟಿಕ್ ಹಾಕಿರೋದು ಬಂದು ಕ್ಯಾಮ್ರಾಗೆ ತೋರಿಸಿ ಯಾವ ಥರ ಹೇಳಬೇಕು ಅನ್ನೋದು ಅವಳಿಗೆ ಗೊತ್ತು. ಸೊ ಹಂಗಾಗಿ ಅದು ಆ ಲಿಪ್ಸ್ಟಿಕ್ಕು ಹಾಕು ಎಲ್ಲ ಎಷ್ಟು ಲಿಪ್ಸ್ಟಿಕ್ ಇದೆ ಅದೆಲ್ಲನೂ ಹಾಕಬೇಕಿತ್ತು. ನಾನೇ ಕ್ಯಾಮ್ರಾ ನೋಡ್ಕೊಂಡು ಕೂತಿರಲಿಲ್ಲ. ಅದೇ ಅವಳು ಕ್ಯಾಮ್ರಾ ನೋಡಿಕೊಂಡು ಆ್ಯಕ್ಟ್ ಮಾಡೋದು, ಎಲ್ಲಾದರೂ ಪೋಸ್ ಕೊಡೋದು ಅದೆಲ್ಲ ಮಾಡ್ತಾಯಿದ್ಲು. ಸೊ ನಾನು ಅವಳಿಗೆ ಅಲ್ಲೆಲ್ಲ ಇದ್ದಿದ್ದು ನೋಡಿ ಅತ್ತೆ ಸ್ಟಿಕ್ಕರ್ ಹಾಕು, ಲಿಪ್ಸ್ಟಿಕ್ ಹಾಕು, ಕಾಜಲ್ ಹಾಕು ಅದೆಲ್ಲ ಹೇಳ್ತಾಯಿದ್ಲು. ಆದರೆ ಇವಾಗಿನ ಹುಡುಗರುಗಳಿಗೆ ಏನೇನು ಹಾಕೋಬೇಕು ಅನ್ನೋದೆಲ್ಲ ಗೊತ್ತಿತ್ತು. ಆದರೆ ನಾವು ಸ್ಕೂಲ್ ಡೇಸಲ್ಲಿರುವಾಗ ನಮಗೆ ಅದೆಲ್ಲ ಏನೂ ಗೊತ್ತಿರಲಿಲ್ಲ. ನಮಗೆ ಗೊತ್ತಿದ್ದು ಒಂದೇ ಲಿಪ್ಸ್ಟಿಕ್ಕು, ಅದು ಮಿಂಚೇನೋ ಬರೋದು, ಮುಖಕ್ಕೆಲ್ಲ ಮಿಂಚು ಹಾಕ್ಕೊಂಡ್ರೆ ಅದು ಶೈನಿಂಗ್ ಬರೋದು. ಸೊ ಅದೊಂದು, ಆಮೇಲೆ ಒಂದು ಕೆನ್ನೆ ರೋಸ್ ಅಂತ ಬರೋದು, ಆ ಕೆನ್ನೆ ರೋಸ್ ಒಂದು ತಗೊಳ್ಳೋವು. ಅದು ಬಿಟ್ಟರೆ ಕಪ್ ಬರೋದು, ಕಪ್ಪನ್ನ ತೊಗೊಂಡು ಅದನ್ನು ಒಬ್ಬರು ತೊಗೊಂಡು ಎಲ್ಲರೂ ಹಚ್ಕೊತಾ ಇದ್ವಿ. ಒಬ್ಬರಿಗೆ ಅಂತ ತೊಗೊತಿರ್ಲಿಲ್ಲ. ಆ ಥರ ಇತ್ತು ನಮ್ಮ ಸ್ಕೂಲ್ ಡೇಸ್. ಆದರೆ ಇವಾಗ ಆ ಥರ ಇಲ್ಲ. ಪ್ರತಿಯೊಂದೂ ಅವರೇ ಹೇಳ್ತಾರೆ, ಇದು ಬೇಕು, ಇದು ಅದು ನೇಮ್ ಕೂಡ ಅವರೇ ಹೇಳ್ತಾರೆ. ಸೊ ಅಷ್ಟು ಮುಂದುವರೆದ್ಬಿಟ್ಟಿದ್ದಾರೆ ಮಕ್ಕಳು. ನಮಗೆ ಗೊತ್ತಿರಲ್ಲ, ಅವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ನಾನು ಇವಳಿಗೆ ಕಣ್ಣಿಗೆ ಬೇಡ ಅಂತ ಅಂದ್ಕೊಂಡಿದ್ದೆ, ಆದರೆ ಅವಳು ಹಾಕು ಅಂತ ಹೇಳಿದ್ದಕ್ಕೇ ಸ್ವಲ್ಪ ಅವಳಿಗೆ ಹಾಕಿದ್ದೀನಿ. ಸೊ ಅದು ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅಂತೇಳಿ ನಾನು ಬೇಡ ಅಂತೇಳಿ ಸುಮ್ಮನೆ ಆಗಿದ್ದೆ. ಸೊ ಅವಳು ನನಗೆ ಬೇಕು ಸ್ವಲ್ಪ ಹಾಕತ್ತೆ ಅಂತ ಹೇಳಿ ಹಾಕಿಸ್ಕೊಂಡಿದ್ದಾಳೆ. ಸೊ ನಾನು ಅದನ್ನು ಹಾಕಿಸ್ಕೊಂಡಾಗ್ಲೂ ಸುಮ್ಮನೆ ಇರಲ್ಲ, ಕಣ್ಣು ಓಪನ್ ಮಾಡಿಬಿಡೋಳು. ಆಮೇಲೆ ನೋಡಿ ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತಾಳೆ, ಸರಿಯಾಗಿದೆಯೋ ಇಲ್ವೋ ಅನ್ನೋದು ಬೇರೆ ನೋಡ್ತಾಳೆ ಬಂದು. ಸರಿಯಾಗಿದ್ದರೆ ಖುಷಿ ಅವಳಿಗೆ, ಏನೋ ಒಂಥರ ಈ ಥರ ಹಾಕಿದ್ಯಾ ಅಂತ. ಆಮೇಲೆ ಅದನ್ನು ಹಾಕಿಸ್ಕೊಂಡ್ಲು. ಅದನ್ನು ಪಿಂಕ್ ಹಾಕು, ಅವಳ ಡ್ರೆಸ್ ಕಲರ್ ಯಾವ್ದು ಇದೆಯೋ ಅದೇ ಕಲರ್ ಹಾಕು ಅಂತ. ಅದು ಸ್ವಲ್ಪ ಕಲರ್ ಚೇಂಜ್ ಆಗಿದ್ರೂ ಕೂಡ ಅವಳಿಗೆ ಬೇಡ ಅದು. ಆದರೆ ನನಗೆ ಈ ಥರ ಕಲರ್ ಬೇಕು, ಇದೇ ಥರ ಪಿಂಕ್ ಬೇಕು ಅಂತೇಳಿ ಅದನ್ನು ಅವಳು ಕೇಳ್ತಾಯಿದ್ಲು. ಸೊ ನಾನು ಇದೇ ಪಿಂಕು, ಇದನ್ನೇ ಹಾಕು ಅಂತ ಹೇಳಿದ್ರೆ, ಇದಲ್ಲ ಅತ್ತೆ ಇನ್ನೊಂದು ಪಿಂಕ್ ಇದೆಯಲ್ವಾ ಅದನ್ನು ಹಾಕು ನನಗೆ ಅಂತ ಹೇಳಿದ್ಲು. ಸೊ ಅದನ್ನು ನಾನು ತೆಗೆದುಬಿಟ್ಟು ಅವಳು ಕೆನ್ನೆಗೆ ಹಾಕೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೆ. ಅದನ್ನು ನೆಕ್ಸ್ಟು ಅವಳು ಅದು ಆ ಪಿಂಕ್ ಬೇಕೇ ಬೇಕು ಅಂತ ಅಂದಮೇಲೆ ಸೊ ಅದನ್ನು ಕೆನ್ನೆಗೆ ಹಾಕಿ ಸ್ವಲ್ಪ ಹಂಗೆ ರಬ್ ಮಾಡಿ ಓಕೆ ಅಂತ ಹೇಳ್ಬಿಟ್ಟು ಅವಳಿಗೆ ನೋಡಿ ಕ್ಯಾಮ್ರಾಗೆ ಹೆಂಗೆ ತೋರಿಸ್ತಾಳೆ. ಓಕೆ ಅಂತ ಹೇಳಿ ಅದು ಸ್ವಲ್ಪ ರಬ್ ಮಾಡಿ, ಜಾಸ್ತಿ ಕಾಣದೇ ಇರೋ ಹಾಗೆ, ಬೇಕು ಅಂತ ಕೇಳಿದ್ಲು ಅಂತೇಳಿ ಹಾಕಿದ್ದೆ ಅಷ್ಟೇ. ಸೊ ಅದನ್ನು ರಬ್ ಮಾಡಿ ನೋಡಿ ಎಕ್ಸ್ಪ್ರೆಷನ್ ನೋಡಿ ಹೆಂಗೆ ಕೊಡ್ತಾಳೆ.
ಆಮೇಲೆ ಅವಳಿಗೆ ತಲೆ ಬಾಚಿ ಅವ್ರ ಸ್ಕೂಲಿಂದ ಒಂದು ಹೇರ್ ಬ್ಯಾಂಡ್ ಕೊಟ್ಟಿದ್ರು. ಸೊ ಅದೇ ಹಾಕಬೇಕಿತ್ತು. ಅವ್ರಿಗೆ ತಲೆ ಬಾಚಿ ಅದನ್ನು ಹಾಕಿ ಹಾಗೇ ಪೋಸ್ ಕೊಡು ಅಂದೆ ಕೊಟ್ಟಳು. ಸೊ ನಾನು ರೆಡಿ ಆಗಬೇಕಿತ್ತು. ಅದಕ್ಕೆ ಮುಖ ತೊಳ್ಕೊಂಡು ನಾನು ರೆಡಿ ಆಗೋಣ ಅಂತ ಹೇಳಿ ಬಂದೆ. ಸೊ ನಾನೇನು ಜಾಸ್ತಿ ಮೇಕಪ್ ಆಗಲ್ಲ, ಜಸ್ಟ್ ಒಂದು ಮಾಯ್ಶ್ಚರೈಸರ್ ಹಾಕಿ ಅದನ್ನು ಸ್ವಲ್ಪ ಬ್ಲೆಂಡ್ ಮಾಡಿಕೊಂಡು ಆಮೇಲೆ ನಾನು ಜಸ್ಟ್ ಒಂದು ಡೇ ಕ್ರೀಮ್ ಹಾಕ್ತೀನಿ ಅಷ್ಟೇ. ಡೇ ಕ್ರೀಮ್ ಹಾಕಿ ಹೊರಡೋಣ ಅಂತೇಳಿ ರೆಡಿ ಆಗ್ತಾಯಿದ್ದೆ. ಸೊ ನಾನೇನು ಜಾಸ್ತಿ ಮೇಕಪ್ ಆಗಲ್ಲ, ಜಸ್ಟ್ ಒಂದು ಮಾಯ್ಶ್ಚರೈಸರ್ ಹಾಕ್ಕೊತೀನಿ. ಜಾಸ್ತಿ ಬಿಸಿಲಿದ್ರೆ ಒಂದು ಸನ್ಸ್ಕ್ರೀನ್ ಹಾಕ್ಕೊತೀನಿ, ಇಲ್ಲ ಅಂತಂದರೆ ಮಾಯ್ಶ್ಚರೈಸರು ಡೇ ಕ್ರೀಮ್ ಹಾಕ್ಕೊಂಡು ಹೊರಡ್ತೀನಿ. ಆಮೇಲೆ ಏನಾದ್ರು ಫಂಕ್ಷನ್ ಇದ್ದರೆ ಲಿಪ್ಸ್ಟಿಕ್ಕು ಒಂದು ಐಲೈನರ್ ಇಷ್ಟಂತೂ ಕಂಪಲ್ಸರಿ ಹಾಕಿರ್ತೀನಿ. ಇಷ್ಟು ಬಿಟ್ಟರೆ ಬೇರೆ ಏನೂ ಹಾಕಲ್ಲ, ಅಭ್ಯಾಸ ಇಲ್ಲ. ಜಾಸ್ತಿ ಏನಾದರೂ ದೊಡ್ಡ ಫಂಕ್ಷನ್ಗಳಿದ್ರೆ ಮಾತ್ರ ತುಂಬ ಚೆನ್ನಾಗಿ ರೆಡಿಯಾಗೋ ಅಭ್ಯಾಸ ಅಷ್ಟೇ. ಅದು ಬಿಟ್ಟರೆ ನಾರ್ಮಲ್ ಫಂಕ್ಷನ್ಗೆಲ್ಲ ಜಾಸ್ತಿ ರೆಡಿ ಆಗೋಲ್ಲ. ಆಮೇಲೆ ನಾನು ಡ್ರೆಸ್ ಹಾಕೊಂಬರೋಣ ಅಂತ ಹೋದೆ. ಸೊ ನಾನು ಈ ಡ್ರೆಸ್ ಹಾಕ್ಕೊಂಡು ಫಂಕ್ಷನ್ಗೆ ಹೋಗಿದ್ದೆ. ಸೊ ನಾನು ತಲೆನ ಫ್ರೀ ಏರ್ ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಫ್ರೀ ಏರ್ ಅಂತಂದರೆ ಫುಲ್ ಫ್ರೀ ಏರ್ ಎಲ್ಲ, ಒಂದು ಕ್ಲಿಪ್ ಹಾಕಿ ಸುಮ್ಮನೆ ಆಗೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಮುಂಬೈಯಲ್ಲಿ ತುಂಬ ಸೆಕೆ ಇರೋದ್ರಿಂದ ಮೇಲ್ಗಡೆ ಹಾಕ್ಬಿಟ್ಟು ಆಮೇಲೆ ಕ್ಲಿಪ್ ಹಾಕೋಣ ಅಂತೇಳಿ ಕ್ಲಿಪ್ ಹಾಕ್ಕೊಂಡೆ ಅಷ್ಟೇ. ನಾನು ಇಷ್ಟೇ ರೆಡಿಯಾಗಿದ್ದು, ಇನ್ನೇನು ಅಷ್ಟು ಜಾಸ್ತಿ ಏನು ಸಣ್ಣ ಫಂಕ್ಷನ್ ಅಲ್ವಾ. ಸೊ ನಾವಿನ್ನು ಅಲ್ಲಿ ಹೋಗಿ ಏನು ಮಾಡೋದಿರಲ್ವಲ್ಲ, ಹಾಗಾಗಿ ಜಸ್ಟ್ ಈ ಥರ ರೆಡಿ ಆಗಿಬಿಟ್ಟು ನಾನು ಅಲ್ಲಿಂದ ಹೊರಡೋಣ ಅಂತೇಳಿ. ಸ್ಟಿಕ್ಕರ್ ಅಂತೂ ಹಾಕಲೇಬೇಕು, ಅದು ನಮ್ಮ ಮನೆಯವರು ಬೈತಾರೆ ಸ್ಟಿಕ್ಕರ್ ಹಾಕಿಲ್ಲ ಅಂದರೆ. ಸೊ ನಾನು ಸ್ಟಿಕ್ಕರ್ ಹಾಕ್ಕೊಂಡು ಲಾಸ್ಟಿಗೆ ನಾನು ರೆಡಿಯಾಗಿದ್ದು ಈ ರೀತಿ. ಇದು ನನ್ನ ಫೈನಲ್ ಲುಕ್ ಇಷ್ಟೇ. ಅದು ಬಿಟ್ಟರೆ ಇವಳು ನನ್ನನ್ನು ತೋರಿಸು ಅಂತಿದ್ಲು. ಹಂಗಾಗಿ ಇವಳನ್ನ ಸ್ವಲ್ಪ ಎತ್ತಿ ತೋರಿಸಿ ಅಲ್ಲಿಂದ ನಾನು ಲೇಟಾಗಿತ್ತು ಅಂತೇಳಿ ಹೊರಟ್ವಿ. ಅಲ್ಲಿಂದ ಆಟೋ ಹಿಡ್ದು, ಸೊ ಅಲ್ಲಿಂದ ಸ್ವಲ್ಪ ದೂರ ಇತ್ತು ಫಂಕ್ಷನ್ ಹಾಲು. ಸೊ ಲೇಟ್ ಆಗಿಬಿಟ್ಟಿತ್ತು ಅಂತೇಳಿ ನಾವು ಬೇಗ ಆಟೋ ಹಿಡಿದು ಹೊರಟಿದ ಮೇಲೆ ಇವಳು ಅಲ್ಲೂ ಕ್ಯಾಮ್ರಾ ಇದೆ ಅಂತೇಳಿ ಅಲ್ಲೂ ಪೋಸ್ ಕೊಡ್ತಾಯಿದ್ಲು. ಇವರು ನಮ್ಮತ್ತೆ. ಸೊ ಲೇಟಾಗಿದೆ ಅಂತೇಳಿ ಫಾಸ್ಟಲ್ಲಿ ಮೆಟ್ಲು ಹತ್ಕೊಂಡು ಆ ಕಡೆ ಹೋಗಬೇಕು. ಸೊ ಇದು ವೆಸ್ಟು ನಾವಿರೋದು, ನಾವು ಈಸ್ಟ್ ಕಡೆ ಹೋಗಬೇಕಿತ್ತು. ಸೊ ಹಂಗಾಗಿ ನಾವು ಅದನ್ನು ಮೆಟ್ಲತ್ತಿ ನಾವು ಆ ಕಡೆ ಹೋಗಬೇಕು. ಸೊ ಹಂಗಾಗಿ ಲೇಟಾಗಿದೆ ಅಂತೇಳಿ ಫಾಸ್ಟಾಗಿ ಹೋಗ್ತಾಯಿದ್ವಿ. ಅದು ರೈಲ್ವೆ ಸ್ಟೇಷನ್ನು, ಪಾರ್ಲೆ ರೈಲ್ವೆ ಸ್ಟೇಷನ್ ಇದು. ಸೊ ನಾವು ಏನೇ ತೊಗೋಬೇಕು ಅಂತ ಹೇಳಿದ್ರು ಮಾರ್ಕೆಟ್ಗೆ ಇಲ್ಲಿಗೆ ಬರಬೇಕು. ನಮಗೆ 10 ಗಂಟೆಗೆ ಬರೋಕ್ಕೆ ಹೇಳಿದರು. ಸೊ ತುಂಬ ಲೇಟ್ ಆಗಿಬಿಟ್ಟಿತ್ತು ಅಂತ ಹೇಳಿ ನಮ್ಮ ಅತ್ತೆ ಫಾಸ್ಟಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಲ್ಲಿಂದ ನನಗೂ ಫಾಸ್ಟಾಗಿ ನಡೆಯೋಕ್ಕಾಯ್ತಿರ್ಲಿಲ್ಲ, ಆದ್ರೂ ಹೋಗಲೇಬೇಕಲ್ಲ, ಅದಕ್ಕೇ ಹೋಗ್ತಾಯಿದ್ವಿ. ಫೈನಲಿ ಒಂದು ಹಾಲ್ ಸಿಕ್ತು, ಫಂಕ್ಷನ್ ಹಾಲ್ ಸಿಕ್ತು. ಸೊ ನಾವು ಕೇಳ್ಕೊಂಡು ಹೋದ್ವಿ. ಸೊ ಒಳಗಡೆ ಎಂಟ್ರಿ ಆಗಿ ಅಲ್ಲಿ ಗೊತ್ತಿರಲಿಲ್ಲ. ಆಮೇಲೆ ಮೇಲ್ಗಡೆ ಅವ್ರನ್ನ ಕೇಳಿಕೊಂಡು ಸೊ ಅಲ್ಲಿಂದ ನಾವು ಮಕ್ಕಳಿರೋ ಅಂಥ ಹಾಲಿಗೆ ಹೋದ್ವಿ. ನಮಗೆ ಪೇರೆಂಟ್ಸ್ಗೆ ಅಲ್ಲಿ ಸ್ಟೇಜ್ ಮೇಲೆ ಇರುತ್ತೆ, ಮಕ್ಳುಗಳನ್ನೇ ಒಂದು ರೂಮಲ್ಲಿ ಇಟ್ಟಿದ್ರು. ಸೊ ಅಲ್ಲಿಗೆ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ವಿರಾಧ್ಯನ ಅಲ್ಲಿ ಬಿಟ್ಟು ನಾವು ಹೊರಡೋಣ ಅಂತ ಇದ್ವಿ. ಸೊ ನಾನು ವಿಡಿಯೋ ಮಾಡ್ತಿದ್ದೆ, ಹಾಗಾಗಿ ಅವರು ಟೀಚರು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನನಗೆ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು. ಅವರು ಮಕ್ಕಳನ್ನೆಲ್ಲ ಕೂರಿಸಿ ವಿಡಿಯೋ ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರನ್ನ ಕರೆಕ್ಟಾಗಿ ಕೂರಿಸಿ ಎಲ್ಲ ಹೇಳ್ತಾಯಿದ್ರು. ಸೊ ಇದನ್ನೆಲ್ಲ ನೋಡಿದ್ರೆ ನಮ್ಮ ಸ್ಕೂಲ್ ಡೇಸು ಕೂಡ ಹಿಂಗೆ ನೆನಪಾಗುತ್ತೆ. ಆದರೆ ನಾವು ಇದೇ ಥರ ಒಂದೇ ಕಲರ್ ಡ್ರೆಸ್ ಹಾಕೊತಿರ್ಲಿಲ್ಲ. ಕಲರ್ ಸೇಮ್ ಇರ್ತಿತ್ತು, ಆದರೆ ಡ್ರೆಸ್ಗಳು ಸೇಮ್ ಇರ್ತಿರಲಿಲ್ಲ, ಕಲರ್ ಮಾತ್ರ ಸೇಮ್ ಹಾಕೊತಿದ್ವಿ ಅಷ್ಟೇ. ಇವಾಗ ಎಲ್ಲರಿಗೂ ಒಂದೇ ಕಲರ್ ಇರುತ್ತೆ, ಎಲ್ಲ ಮಕ್ಕಳು ಒಂದೇ ಥರ ಕಾಣಿಸ್ತಾ ಇರ್ತಾರೆ. ಸೊ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅವಳನ್ನ ಅಲ್ಲೇ ಬಿಟ್ಬಿಟ್ಟು ನಾವು ಇಲ್ಲಿ ಫಂಕ್ಷನ್ ಹಾಲ್ಗೆ ಬಂದ್ವಿ. ಸೊ ನಾವು ಅಲ್ಲಿ ಮುಂದೆ ಕೂತ್ಕೊಳ್ಳೋಣ ಕಾಣಿಸುತ್ತೆ ಅಂತೇಳಿ ಮುಂದೆ ಹೋಗ್ತಾಯಿದ್ವಿ. ಸೊ ಇದು ಫಂಕ್ಷನ್ ಹಾಲು. ನಾವು ನೋಡ್ತಾಯಿದ್ರೆ ನಮ್ಗೆ ಏನು ಅನಿಸುತ್ತೆ ಅಂದರೆ ನಮ್ಗೆ ಈ ಥರ ಎಲ್ಲ ಇರಲೇ ಇಲ್ಲ. ಸೊ ನಮಗೇನು ಅಂತಂದರೆ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳಲ್ಲೆಲ್ಲ ಒಂದು ಸ್ಟೇಜ್ ಹಾಕಿ ಮುಂದೆ ಒಂದು ಚೇರ್ ಹಾಕಿ ಕೂರಿಸ್ಬಿಡ್ತಿದ್ರು. ಆದರೆ ಪೇರೆಂಟ್ಸ್ ಎಲ್ಲ ಮುಂದೆ ಒಂದು ಚೇರಲ್ಲಿ ಕೂತ್ಕೊತಿದ್ರು, ನಮಗೆಲ್ಲ ಕೂತ್ಕೊಳ್ಳೋಕೆಲ್ಲ ಇರಲೇ ಇಲ್ಲ. ನಾವು ಕೆಳಗಡೆ ಕೂತ್ಕೊತಿದ್ವಿ. ಏನೋ ಒಂದು ಫಂಕ್ಷನ್ ಮಾಡ್ತಿದ್ದಾರೆ ಅಂದರೆ ಅಷ್ಟೇ ಖುಷಿ ನಮಗೆ. ಈ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ ಇರಲೇ ಇಲ್ಲ ನಮ್ಮ ಹತ್ರ. ಸೊ ನಮಗೊಂಥರ ಖುಷಿ ಆಗುತ್ತೆ ಈ ಥರ ನೋಡೋಕ್ಕೆ. ನಮ್ಮ ಸ್ಕೂಲ್ ಡೇಗಳಿಗೆಲ್ಲ ನಮ್ಮ ಪೇರೆಂಟ್ಸ್ಗಳು ಬಂದು ನಮ್ಮ ಸ್ಕೂಲ್ ಡೇಗಳನ್ನ ನೋಡ್ತಾಯಿದ್ರು. ಇವಾಗ ನಾವು ಬಂದು ನಮ್ಮ ಮಕ್ಕಳು ಸ್ಕೂಲ್ ಡೇಗಳನ್ನ ನೋಡ್ತಾಯಿದ್ದೀವಿ ಅಂತಂದರೆ
ಖುಷಿ ಆಗುತ್ತೆ, ಅದರಲ್ಲಿ ಇನ್ನೊಂದು ಸರಿ ಬೇಜಾರು ಆಗುತ್ತೆ. ನಾವು ಇಷ್ಟೊಂದು ದೊಡ್ಡವ್ರು ಆಗ್ಬಿಟ್ವಾ ಅಂತ ಹೇಳಿ. ಏನೂ ಮಾಡೋಂಗಿಲ್ಲ, ಹೋಗ್ತಾ 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 ಎಲ್ಲ ಲೈಫ್ನೂ ಕೂಡ ನಾವು ನೋಡಬೇಕಾಗುತ್ತೆ. ಇಷ್ಟು ದಿವಸ ನಮ್ಮ ಪೇರೆಂಟ್ಸ್ಗಳು ಬರ್ತಿದ್ರು, ಇವಾಗ ನಾವು ಹೋಗಿ ನೋಡ್ತಿದ್ದೀವಿ. ಈ ಥರ ಸನ್ಮಾನ ಮಾಡೋದನ್ನ ನೋಡಿದ್ರೆ ನಮಗೆ ನಮ್ಮ ಅಪ್ಪಾಜಿ ಅವ್ರದ್ದೆಲ್ಲ ನೆನಪಾಗುತ್ತೆ. ಯಾಕೆಂದರೆ ನಮಗೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲೆಲ್ಲ STMC ಸದಸ್ಯ ಅಂತ ಮಾಡಿರೋರು. ಸೊ ನಮ್ಮ ಅಪ್ಪಾಜಿನೂ ಕೂಡ STMC ಸದಸ್ಯರೇ ಆಗಿದ್ದರು. ನಾವಿರೋವರೆಗೂ ಅವ್ರವ್ರ ಪೇರೆಂಟ್ಸ್ STMC ಸದಸ್ಯರಂತ ಆಯ್ಕೆ ಮಾಡ್ತಾರೆ. ಸೊ ಅದರಲ್ಲಿ ನಮ್ಮ ಅಪ್ಪಾಜಿ ಕೂಡ ಆಗಿದ್ದರು. ಸೊ ಇದನ್ನೆಲ್ಲ ನೋಡ್ತಿದ್ರೆ ನನಗೂ ಅದೇ ನೆನಪಾಗುತ್ತೆ. ಈ ಮಕ್ಳುಗಳಿಗೆ ಫಸ್ಟ್ ಪ್ರೈಝು ಎಲ್ಲ ಕೊಡ್ತಾಯಿದ್ರು. ನಾವೂ ಸ್ಕೂಲಲ್ಲಿ ಇದ್ದಾಗ ತೊಗೊಂಡಿದ್ದೀವಿ ಫಸ್ಟ್ ಪ್ರೈಸ್, ಎಲ್ಲ ಓದ್ತಿದ್ವಿ ಚೆನ್ನಾಗಿ ಅಂತೇಳಿ ಕೊಡ್ತಿದ್ರು. ಆದರೆ ನಮ್ಮೂರಲ್ಲಿ ಇದ್ದಿದ್ದಂಥ ಸ್ಕೂಲಲ್ಲಿ ಕೊಡ್ತಿದ್ರು ಅಷ್ಟೇ. ಅದಾದಮೇಲೆ ಹೈಸ್ಕೂಲಿಗೆಲ್ಲ ಹೋದ್ಮೇಲೆ ನಾವು ಅಷ್ಟು ಏನು ಬ್ರಿಲಿಯಂಟ್ ಅಂತ ಅಲ್ಲ, ನಾರ್ಮಲಾಗಿ ಇದ್ವಿ ಅಷ್ಟೇ. ಓಕೆ ಸ್ಟೂಡೆಂಟ್ ಥರ ಎಷ್ಟು ಬೇಕೋ ಅಷ್ಟು ಓದ್ಕೊತಿದ್ವಿ. ಅಂದರೆ ಫುಲ್ಲು ಟಾಪರ್ ಅಂತಲೂ ಅಲ್ಲ, ಫುಲ್ಲು ಲೋ ಅಂತಲೂ ಅಲ್ಲ, ಒಂದು ಮೀಡಿಯಮ್ ಆಗಿದ್ವಿ. ಸೊ ಹಂಗಾಗಿ ನಮ್ಗೆ ಆ ಥರ ಬರ್ತಿತ್ತು, ಆದರೆ ತುಂಬ ಏನು ಬರ್ತಿರಲಿಲ್ಲ. ಆದರೆ ನಾನು ಪ್ರೈಮರಿ ಸ್ಕೂಲಲ್ಲೆಲ್ಲ ಇದ್ದಾಗ ಬರ್ತಾಯಿತ್ತು. ಈ ಮಕ್ಳುಗಳು ಡ್ಯಾನ್ಸ್ ಮಾಡೋದೇ ಒಂಥರ ಚೆಂದ. ಎಲ್ಲರೂ ಒಂದೊಂಥರ ಮಾಡ್ತಾಯಿರ್ತಾರೆ. ಸೊ ಎಲ್ಲರೂ ಕೂಡ ಒಬ್ಬೊಬ್ಬರು ಸ್ಟೋರಿ ಟೆಲ್ಲಿಂಗ್ ಮಾಡಿದ್ರು, ಇನ್ನೂ ಸ್ವಲ್ಪ ಜನ ಏನೇನೋ ಹೇಳಿಸ್ತಾರೆ ಮಕ್ಳುಗಳಿಗೆ ಇಂಗ್ಲೀಷಲ್ಲಿ. ಸೊ ಇವರು ಡ್ಯಾನ್ಸ್ಗಳು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾಯಿದ್ರು. ಅದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಮಕ್ಳುಗಳು ಏನೇ ಮಾಡಿದ್ರು ಚೆಂದನೇ. ಹಾಗಾಗಿ ಖುಷಿ ಆಯಿತು. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಫೈನಲಿ. ಸೊ ಮನೆಗೆ ಬಂದು ಊಟ ಮಾಡಿ ಸ್ವಲ್ಪ ಅಲ್ಲಿಂದನೇ ಅಂಗಡಿಯಿಂದನೇ ಊಟ ತೊಗೊಂಡು ಬಂದಿದ್ವಿ. ಸೊ ಅಲ್ಲಿಂದ ಊಟ ಮಾಡಿ ತಲೆಗೆ ಎಣ್ಣೆ ಹಾಕ್ಕೊಬೇಕಿತ್ತು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ದಿನ ಆಗಿತ್ತು ಎಣ್ಣೆ ಹಾಕಿ. ಸೊ ಎಣ್ಣೆ ಹಾಕ್ಕೊಂಡು ಫೇಸ್ ವಾಶ್ ಮಾಡಿ ಫ್ರೆಶ್ ಅಪ್ ಆಗೋಣ ಅಂತೇಳಿ ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗಿ ಸ್ವಲ್ಪ ಮನೆ ಕೆಲಸ ಇತ್ತು. ಸೊ ಹಿಟ್ಟು ಸ್ವಲ್ಪ ಜರಡಿ ಹಿಡಿಬೇಕಿತ್ತು. ಸೊ ಜರಡಿ ಹಿಡಿದು ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದರು. ಸೊ ಅವರು ವಿಡಿಯೋ ಮಾಡಿದ್ರು. ಬರುವಾಗ ದೋಸೆ ತೊಗೊಂಬಂದಿದ್ರು. ಹಾಗಾಗಿ ದೋಸೆ ನಾನು ಸ್ವಲ್ಪ ತಿಂದು ಅವರು ಸ್ವಲ್ಪ ತಿನ್ನಿಸಿ ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ವಿ. ಆಮೇಲೆ ಯಾಕೋ ನನಗೂ ತುಂಬ ತಲೆನೋವ್ತಾ ಇತ್ತು. ಹಾಗಾಗಿ ಅವ್ರಿಗೆ ಹಾಲು ಥರ ಕೇಳಿ ಇಬ್ಬರು ಒಂದೊಂದು ಲೋಟ ಕಾಫಿ ಕುಡಿದ್ವಿ. ಕಾಫಿ ಕುಡಿತಾ ಹಾಗೆ ಮಾತಾಡಿಕೊಂಡು ಕಾಫಿ ಕುಡಿದ್ವಿ. ಇದು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ.